ಹಾಯ್, ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ B.Ed ಲೆಸನ್ ಪ್ಲಾನ್ ಗಳನ್ನ ಯಾವ ರೀತಿಯಾಗಿ ನಾವು ಬರೀಬೇಕು ಅಂತ. 5E ಲೆಸನ್ ಪ್ಲಾನ್ ಅಂದಾಗ ತೊಡಗಿಸಿಕೊಳ್ಳುವಿಕೆ, ಅನ್ವೇಷಣೆ, ವಿವರಿಸು, ವಿಸ್ತರಿಸು, ಮೌಲ್ಯಮಾಪನ. ಈ 5 ಪಾಯಿಂಟ್ ಗಳನ್ನ ನಾವಿಲ್ಲಿ ಯಾವ ರೀತಿಯಾಗಿ ಲೆಸನ್ ಪ್ಲಾನ್ ಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪೇಜ್ ನೀವಿಲ್ಲಿ ನೋಡಬಹುದು. ವಿದ್ಯಾರ್ಥಿ ಶಿಕ್ಷಕರ ಹೆಸರು, ಯಾವ ತರಗತಿ, ಯಾವ ಶಾಲೆ, ಸಬ್ಜೆಕ್ಟ್, ಯಾವ ಘಟಕ, ಉಪಘಟಕ, ನೀವಿಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಘಟಕ ಮತ್ತು ಉಪಘಟಕ ಅಂತೇಳಿ ತಗೊಂಡಾಗ ಯಾವುದೇ ಒಂದು ಲೆಸನ್ ಅಥವಾ ಪೋಯಂ ಅನ್ನ ನಾವಿಲ್ಲಿ 4 ಲೆಸನ್ ಪ್ಲಾನ್ ಗಳಲ್ಲಿ ಬರಿಬೇಕಾಗುತ್ತೆ. B.Ed 5E ಲೆಸನ್ ಪ್ಲಾನ್ ಮೆಥಡ್ ಅಂದಾಗ ನಾವಿಲ್ಲಿ ಯಾವುದೇ ಒಂದು ಪಾಠ ಅಥವಾ ಪದ್ಯವನ್ನ ನಾವಿಲ್ಲಿ ತಗೊಂಡಾಗ 4 ಲೆಸನ್ ಪ್ಲಾನ್ ಗಳನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಒಂದು ಲೆಸನ್ ಅನ್ನ ನಾವಿಲ್ಲಿ 4 ಭಾಗಗಳಾಗಿ ಡಿವೈಡ್ ಮಾಡಬೇಕಾಗುತ್ತೆ. 4 ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಪಾಠವನ್ನ ಮುಗಿಸ್ಬೇಕು ಅಂತ. ಮೊದಲನೇ ದಿನ ಎಷ್ಟು ಪಾಠವನ್ನ ನಾವಿಲ್ಲಿ ಮಾಡಬೇಕಾಗಿದೆ, ಎರಡನೆಯ ದಿನ ನಾವಿಲ್ಲಿ ಎಷ್ಟು ಪಾಠವನ್ನ ಮಾಡಬೇಕಾಗಿದೆ. ಈ ರೀತಿಯಾಗಿ ನಾವು ಒಂದು ಪಾಠವನ್ನ 4 ದಿನಗಳಿಗೆ ಭಾಗ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಪದ್ಯಗಳು ಅಂದಾಗ 2 ಪ್ಯಾರಾ ಇರುವಂತಹ ಪದ್ಯಗಳು, 8 ಲೈನ್ ಅಥವಾ 4 ಲೈನ್ ಇರುವಂತಹ ಪದ್ಯಗಳನ್ನ ಯಾವ ರೀತಿಯಾಗಿ ನಾವು 4 ಭಾಗಗಳಾಗಿ ಡಿವೈಡ್ ಮಾಡಬೇಕು ಅಂತ ನೋಡೋದಾದ್ರೆ, ಮೊದಲನೇ ಲೆಸನ್ ಪ್ಲಾನ್ ಅಲ್ಲಿ ಅಥವಾ ಮೊದಲನೇ ದಿನದಲ್ಲಿ ನಾವು ಕವಿ ಪರಿಚಯವನ್ನ ಹೇಳಬಹುದು. ಎರಡನೆಯ ದಿನದಲ್ಲಿ ಅಥವಾ ಎರಡನೆಯ ಲೆಸನ್ ಪ್ಲಾನ್ ಅಲ್ಲಿ ನಾವು ಪದ್ಯದಲ್ಲಿ ಇರುವಂತಹ ಕಠಿಣ ಪದಗಳು ಅಥವಾ ಗ್ರಾಮರ್ ಅನ್ನ ನಾವಿಲ್ಲಿ ಹೇಳ್ಬಹುದು. ಮೂರನೇ ಲೆಸನ್ ಪ್ಲಾನ್ ಅಲ್ಲಿ ನಾವಿಲ್ಲಿ ಪದ್ಯವನ್ನ ಓದಿ ಅರ್ಥವನ್ನ ಹೇಳಬೇಕಾಗುತ್ತೆ. 4ನೇ ಲೆಸನ್ ಪ್ಲಾನ್ ಅಲ್ಲಿ ನಾವು ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು, ಪದ್ಯದ ರೀತಿಯಾಗಿ ಬೇರೆ ಪದ್ಯವನ್ನ ನಾವಿಲ್ಲಿ ಉದಾಹರಣೆಯಾಗಿ ಮಕ್ಕಳಿಗೆ ಕೊಡಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಪಾಠ ಅಥವಾ ಪದ್ಯಗಳನ್ನ 4 ಲೆಸನ್ ಪ್ಲಾನ್ಗಳಾಗಿ ಬರಿಬೇಕಾಗುತ್ತೆ. ಘಟಕ ಅಂದಾಗ ಪಾಠದ ಹೆಸರು ಅಥವಾ ಪದ್ಯದ ಹೆಸರನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಉಪಘಟಕ ಅಂದಾಗ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀವಿ, ಕವಿ ಪರಿಚಯ ಅಥವಾ ಕಠಿಣ ಪದಗಳ ಅರ್ಥ ಅಥವಾ ಗ್ರಾಮರ್ ಸೆಕ್ಷನ್, ಇದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ನಂತರ ಇಲ್ಲಿ ಸ್ಟೂಡೆಂಟ್ ಪ್ರೀವಿಯಸ್ ನಾಲೆಡ್ಜ್ ಅಥವಾ ವಿದ್ಯಾರ್ಥಿಯ ಪೂರ್ವ ಜ್ಞಾನ ಅಂತೇಳಿ ನಾವಿಲ್ಲಿ ಬಂದಾಗ ಇಲ್ಲಿ ನಾವು ತಗೊಂಡಿರುವಂತಹ ಪಾಠ ಜೈನ ಮತ್ತು ಬೌದ್ಧ ಧರ್ಮಗಳು. ಇಲ್ಲಿ ಮಕ್ಕಳಿಗೆ ಆಲ್ರೆಡಿ ಧರ್ಮಗಳ ಬಗ್ಗೆ ಕೆಲವೊಂದು ಮಾಹಿತಿ ಇರುತ್ತೆ, ಅದನ್ನ ನಾವಿಲ್ಲಿ ಬರೀಬಹುದು. ವಿದ್ಯಾರ್ಥಿಗಳು ಈಗಾಗಲೇ ಕೆಲವು ಮತಗಳ ಬಗ್ಗೆ ಮಾಹಿತಿಯನ್ನ ತಿಳಿದಿರುವರು ಅಂತ. ಇದೇ ರೀತಿಯಾಗಿ ನಾವು ಬೇರೆ ಯಾವುದೇ ಪಾಠವನ್ನ ಮಾಡಬೇಕು ಅಂದಾಗ, ಪೌರನ ಬಗ್ಗೆ ಪಾಠವನ್ನ ಮಾಡ್ಬೇಕಂದಾಗ ಪೌರ ಅಂದ್ರೆ ಏನು, ಪೌರತ್ವ ಅಂದ್ರೆ ಏನು, ಕೆಲವು ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿ ಇರುತ್ತೆ. ನೀವು ವಿದ್ಯಾರ್ಥಿಗಳು ಈಗಾಗಲೇ ಪೌರತ್ವದ ಬಗ್ಗೆ ಮಾಹಿತಿಯನ್ನ ತಿಳಿದಿರುವರು, ಈ ರೀತಿಯಾಗಿ ನಾವಿಲ್ಲಿ ಬರೀಬಹುದು. ಅಥವಾ ಶಿಲಾಗೋಳ ಪಾಠ ನಾವಿಲ್ಲಿ ಮಾಡ್ತಾ ಇದೀವಿ ಅಂದಾಗ ವಿದ್ಯಾರ್ಥಿಗಳು ಈಗಾಗಲೇ ಶಿಲಾಗೋಳದ ಬಗ್ಗೆ ಮಾಹಿತಿಯನ್ನ ತಿಳಿದಿರುವರು, ಈ ರೀತಿಯಾಗಿ ನಾವಿಲ್ಲಿ ಬರೀಬಹುದು. ಇದೇ ರೀತಿಯಾಗಿ ಕನ್ನಡ ಪಾಠಗಳನ್ನ ಅಥವಾ ಪದ್ಯಗಳನ್ನ ನಾವಿಲ್ಲಿ ಮಾಡ್ತಾ ಇದ್ರೆ ಕುವೆಂಪು ಅವರ ಬಗ್ಗೆ ವಿದ್ಯಾರ್ಥಿಗಳು ಈಗಾಗಲೇ ತಿಳಿದಿರುವರು. ಹೂವಾದ ಹುಡುಗಿ ಪಾಠ ನಾವಿಲ್ಲಿ ಲೆಸನ್ ಪ್ಲಾನ್ ಅನ್ನ ಬರೀಬೇಕು ಅಂದಾಗ ತಾಯಿ ಮಕ್ಕಳ ಸಂಬಂಧದ ಬಗ್ಗೆ, ತಾಯಿ ಮಕ್ಕಳ ಭಾವನಾತ್ಮಕ ಸಂಬಂಧದ ಬಗ್ಗೆ ಮಕ್ಕಳು ಮಾಹಿತಿಯನ್ನ ತಿಳಿದಿರುವರು ಅಥವಾ ವಿದ್ಯಾರ್ಥಿಗಳಿಗೆ ಬಡತನದ ಬಗ್ಗೆ ಮಾಹಿತಿ ತಿಳಿದಿರುವರು, ಈ ರೀತಿಯಾಗಿ ನೀವಿಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಗಳಲ್ಲಿ ಇಲ್ಲಿ ನಿರ್ದಿಷ್ಟ ಉದ್ದೇಶಗಳು ಅಂದಾಗ 4 ಪಾಯಿಂಟ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ಯ. ಜ್ಞಾನ ಅಂದಾಗ ಯಾವ ಪಾಠವನ್ನ ನಾವಿಲ್ಲಿ ಮಾಡ್ತಾ ಇದೀವಿ ಅದರ ಬಗ್ಗೆ ಮಕ್ಕಳಿಗೆ ಎಷ್ಟು ನಾಲೆಡ್ಜ್ ಇದೆ ನಾವಿಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಜೈನ ಮತ್ತೆ ಬೌದ್ಧ ಧರ್ಮಗಳು ಅಂದಾಗ ವಿದ್ಯಾರ್ಥಿಗಳು ಹೆಚ್ಚು ಕಡಿಮೆ ಧರ್ಮಗಳ ಬಗ್ಗೆ ಮಾಹಿತಿಯನ್ನ ತಿಳಿದಿರುತ್ತಾರೆ, ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳು ಜೈನ ಮತದ ತೀರ್ಥಂಕರರ ಹೆಸರುಗಳನ್ನ ಸ್ಮರಿಸುವರು. ಈಗ ನಾವು ಎಕ್ಸಾಂಪಲ್ ಆಗಿ ಹಿಂದೂ ಧರ್ಮ ಯಾವ ರೀತಿಯಾಗಿ ಬಂತು ಅಥವಾ ಕ್ರಿಶ್ಚಿಯನ್ ಧರ್ಮ ಯಾವ ರೀತಿಯಾಗಿ ಬಂತು, ಮುಸ್ಲಿಂ ಧರ್ಮ, ಈ ರೀತಿ ನಾವಿಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರೆ ಮಕ್ಕಳಿಗೆ ಗೊತ್ತಿರುವಂತಹ ವಿಷಯಗಳನ್ನ ನಮ್ಗಿಲ್ಲಿ ಹೇಳ್ತಾ ಹೋಗ್ತಾರೆ. ಆ ರೀತಿಯಾಗಿ ಹೆಚ್ಚು ಕಡಿಮೆ ಜೈನ ಧರ್ಮದ ತೀರ್ಥಂಕರರ ಒಬ್ಬರು ಅಥವಾ ಇಬ್ಬರ ಹೆಸರುಗಳು ಮಕ್ಕಳನ್ನ ಇಲ್ಲಿ ಹೇಳ್ತಾರೆ, ಅದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ತಿಳುವಳಿಕೆ ಅಂದಾಗ ಬೌದ್ಧ ಧರ್ಮದ ತತ್ವಗಳು ಏನಿತ್ತು ಅದನ್ನ ಮಕ್ಕಳು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನೀವಿಲ್ಲಿ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳು ಅಹಿಂಸೆ, ಸತ್ಯ, ಈ ಕೆಲವೊಂದು ತತ್ವಗಳನ್ನ ವಿವರಿಸಿದರು, ಮಕ್ಕಳಿಗೆ ಗೊತ್ತಿರುವಂತಹ ವಿಷಯಗಳನ್ನ ಅವರು ಹೇಳಿದ್ರು,
ಈ ರೀತಿಯಾಗಿ ನೀವಿಲ್ಲಿ ಬರಿಬೇಕಾಗತ್ತೆ. ಅನ್ವಯ ಅಂದಾಗ ವಿದ್ಯಾರ್ಥಿಗಳು ಅಪರಿಗ್ರಹ ಆಸ್ತಿಯ ತತ್ವಗಳನ್ನ ವಿಶ್ಲೇಷಿಸಿದರು ಅಂತ. ಬೌದ್ಧ ಧರ್ಮದ ತತ್ವಗಳ ಅರ್ಥ ಏನಿತ್ತು ಆ ಅರ್ಥವನ್ನ ಮಕ್ಕಳಲ್ಲಿ ಮಾಡ್ಕೊಂಡಿದ್ದಾರೆ, ಅದನ್ನ ಅವರು ಹೇಳಿದ್ರಂತ ಇಲ್ಲಿ ಅರ್ಥ ಆಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಬರಿಬೇಕಾಗುತ್ತೆ. ಪ್ರತಿ ಪಾಠಕ್ಕೂ ಇದು ಇಲ್ಲಿ ಬದಲಾಗ್ತಾ ಹೋಗುತ್ತೆ, ಅದನ್ನ ನೀವು ನೋಡಿ ಬರಿಬೇಕಾಗುತ್ತೆ. ಕೌಶಲ್ಯ ಅಂದಾಗ ವಿದ್ಯಾರ್ಥಿಗಳು ಪಾರ್ಶ್ವನಾಥನ ನಿಯಮಗಳನ್ನ ಪಟ್ಟಿ ಮಾಡಿದರು. ಪಾರ್ಶ್ವನಾಥ ಯಾವೆಲ್ಲ ತತ್ವಗಳನ್ನ ಪ್ರಸಾರ ಮಾಡಿದ್ದಾರೆ, ಅವರು ಯಾವೆಲ್ಲ ವಿಷಯಗಳ ಬಗ್ಗೆ ಹೇಳಿದ್ದಾರೆ ಅದನ್ನ ಇಲ್ಲಿ ಪಟ್ಟಿ ಮಾಡಿದ್ದಾರೆ ಅಂತ ನೀವಿಲ್ಲಿ ಬರಿಬೇಕಾಗುತ್ತೆ. ಇದನ್ನ ನಾವಿಲ್ಲಿ ಜ್ಞಾನ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ್ಯ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ವಿಷಯ ವಿಶ್ಲೇಷಣೆ ಅಂದಾಗ ಇವತ್ತಿನ ಪಾಠದಲ್ಲಿ ನಾವು ಮಕ್ಕಳಿಗೆ ಯಾವ ವಿಷಯಗಳನ್ನ ಹೇಳ್ತಾ ಇದೀವಿ ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಮತಗಳ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಜೈನ ಮತಗಳ ತೀರ್ಥಂಕರರ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೀವಿ ಮತ್ತು ಪಾರ್ಶ್ವನಾಥನ ತತ್ವಗಳ ಬಗ್ಗೆ ನಾವಿವತ್ತು ಹೇಳ್ತಾ ಇದ್ದೀವಿ. ಈ ರೀತಿಯ ವಿಷಯವನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಇವತ್ತಿನ ದಿನದಲ್ಲಿ ಯಾವ ವಿಷಯವನ್ನ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ. ನಂತರ ನಾವಿಲ್ಲಿ ಬೋಧನೋಪಕರಣಗಳು ಅಂದಾಗ ಬೋಧನೋಪಕರಣಗಳು ಅಥವಾ ಟೀಚಿಂಗ್ ಏಡ್ಸ್, ನಾವು ಯಾವ ಚಿತ್ರಗಳನ್ನ ತಗೊಂಡು ಹೋಗಿದ್ದೀವಿ ಅಥವಾ ಚಾರ್ಟ್ ಇರ್ಬೋದು, ಇದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಆಕರ ಗ್ರಂಥಗಳು ಅಂದಾಗ 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಅಥವಾ ಯಾವ ಕ್ಲಾಸ್ಗೆ ನೀವಿಲ್ಲಿ ಯಾವ ಪಾಠವನ್ನ ಮಾಡ್ತಾ ಇದ್ದೀರಾ, ಯಾವ ಸಬ್ಜೆಕ್ಟ್, ಅದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. 5 ಲೆಸನ್ ಪ್ಲಾನ್ ನಲ್ಲಿ ಫಸ್ಟ್ ಪಾಯಿಂಟ್ ಇಲ್ಲಿ ಬರುತ್ತೆ, ತೊಡಗಿಸಿಕೊಳ್ಳುವಿಕೆ. ತೊಡಗಿಸಿಕೊಳ್ಳುವಿಕೆ ಅಂದಾಗ ನಾವಿಲ್ಲಿ ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳುವುದರ ಮುಖಾಂತರ ಪಾಠವನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಜೈನ ಮತ್ತು ಬೌದ್ಧ ಧರ್ಮದ ಬಗ್ಗೆ ನಾವಿಲ್ಲಿ ಪಾಠಗಳನ್ನ ಮಾಡ್ತಾ ಇದೀವಿ ಅಂದಾಗ ಜೈನ ಧರ್ಮದ ತೀರ್ಥಂಕರರು ಅಥವಾ ಯಾರು, ಜೈನ ಧರ್ಮ ಯಾವ ರೀತಿಯಾಗಿ ಬಂತು, ಈ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನ ನಾವಿಲ್ಲಿ ಕೇಳಬಹುದು. ಮಕ್ಕಳು ಯಾವ ರೀತಿ ಉತ್ತರವನ್ನ ಹೇಳ್ತಾರೆ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಅಥವಾ ಕೆಲವೊಂದು ಚಿತ್ರಗಳನ್ನ ನಾವಿಲ್ಲಿ ಮಕ್ಕಳಿಗೆ ತೋರಿಸುವ ಮುಖಾಂತರ ಇವರು ಯಾರು, ಈ ರೀತಿಯಾಗಿ ಸಹ ನಾವಿಲ್ಲಿ ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ಮಕ್ಕಳಿಂದ ನಾವು ಉತ್ತರವನ್ನ ಹೇಳಿಸಬೇಕಾಗುತ್ತೆ. ಚರ್ಚೆಗಳ ಮುಖಾಂತರ ಮತ್ತು ಪ್ರಶ್ನೆ ಕೇಳುವ ಮುಖಾಂತರ ಇಲ್ಲಿ ನಾವು 5S ಅಲ್ಲಿ ಫಸ್ಟ್ ಪಾಯಿಂಟ್ ತೊಡಗಿಸಿಕೊಳ್ಳುವಿಕೆ ನಾವಿಲ್ಲಿ ಬರಿತೀವಿ. ಸುಗಮಗೊಳಿಸುವ ವಿಧಾನ ಅಂದಾಗ ನಾವಿಲ್ಲಿ ಚರ್ಚೆಗಳ ಮುಖಾಂತರ ಮತ್ತು ಪ್ರಶ್ನೆ ಕೇಳುವ ಮುಖಾಂತರ ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ. ಅಥವಾ ಪ್ರಶ್ನೆ ಕೇಳುವ ಮುಖಾಂತರ ಅಥವಾ ಪ್ರಶ್ನೆ ಕೇಳುವ ವಿಧಾನ, ಯಾವ ಪಾಯಿಂಟ್ ಆದ್ರೂ ನೀವಿಲ್ಲಿ ಬರಿಬಹುದು. ಶಿಕ್ಷಕರ ಚಟುವಟಿಕೆಗಳು ಅಂದಾಗ ಶಿಕ್ಷಕರು ಇಲ್ಲಿ ಮಕ್ಕಳ ಜೊತೆ ಯಾವ ರೀತಿಯಾಗಿ ಸಂಭಾಷಣೆಯನ್ನ ನಡೆಸ್ತಾ ಇದ್ದಾರೆ ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಶಿಕ್ಷಕರು ವಿದ್ಯಾರ್ಥಿಗಳ ನಡುವೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಶಿಕ್ಷಕರು ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಮಕ್ಕಳಿಗೆ. ಈ ಚಿತ್ರದಲ್ಲಿ ಇರುವವರು ಯಾರು, ಈ ಚಿತ್ರಪಟದಲ್ಲಿ ಇರುವವರು ಯಾರು, ಎರಡು ಮೂರು ಚಿತ್ರಪಟಗಳಿದ್ದಾಗ ನಾವಿಲ್ಲಿ ಮಕ್ಕಳಿಗೆ ಕೇಳಬೇಕಾಗುತ್ತೆ, ಈ ಫೋಟೋದಲ್ಲಿ ಇರುವಂತವರು ಯಾರು ಅಥವಾ ಈ ಭಾವಚಿತ್ರದಲ್ಲಿ ಇರುವವರು ಯಾರು ಅಂತ. ಚಿತ್ರದಲ್ಲಿ ಇರುವಂತಹ ವ್ಯಕ್ತಿಯನ್ನ ಮಕ್ಕಳಲ್ಲಿ ಗುರುತಿಸ್ತಾ ಇದ್ದಾರೆ. ಚಿತ್ರದಲ್ಲಿ ಇರುವವರು ಬುದ್ಧ ಅಥವಾ ಚಿತ್ರದಲ್ಲಿ ಇರುವವರು ಮಹಾವೀರ, ಪಾರ್ಶ್ವನಾಥ, ಈ ರೀತಿಯಾಗಿ ನಾವು ಮಕ್ಕಳ ಜೊತೆ ತೊಡಗಿಸಿಕೊಳ್ಳಬೇಕಾಗುತ್ತೆ. ಇಲ್ಲಿ ನಾವು ಬುದ್ಧನ ಸಾಮಗ್ರಿಗಳು ಅಥವಾ ಟೀಚಿಂಗ್ ಏಡ್ಸ್, ಬುದ್ಧನ ಭಾವಚಿತ್ರ, ಮಹಾವೀರ ಭಾವಚಿತ್ರ, ಪಾರ್ಶ್ವನಾಥನ ಭಾವಚಿತ್ರಗಳು, ಈ ರೀತಿಯಾಗಿ ನಾವು ತೊಡಗಿಸಿಕೊಳ್ಳುವಿಕೆಯಲ್ಲಿ ಬರಿಬೇಕಾಗುತ್ತೆ. ಮೌಲ್ಯಮಾಪನ ಸಾಧನಗಳು ಅಂದಾಗ ಮೌಖಿಕ ಸಾಧನ ಪ್ರಶ್ನೆಗಳಂತ ನಾವಿಲ್ಲಿ ಬರಿಬೇಕಾಗುತ್ತೆ. ಶಿಕ್ಷಕರ ಸ್ವಯಂ ಮೌಲ್ಯಮಾಪನದ ಪ್ರತಿಫಲನ ಅಂದಾಗ ನಾವಿಲ್ಲಿ ಯಾವ ಪಾಠವನ್ನ ಮಾಡ್ತಾ ಇದೀವಿ ಆ ಪಾಠದ ಹೆಸರನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ತೊಡಗಿಸಿಕೊಳ್ಳುವಿಕೆ ಅಂದಾಗ ನಾವಿಲ್ಲಿ ಯಾವ ಪಾಠವನ್ನ ಮಾಡ್ತಾ ಇರ್ತೀವಿ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಇಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ನಾವು ಮಕ್ಕಳಿಂದ ಪಾಠದ ಹೆಸರನ್ನ ಹೇಳಿಸ್ಬೇಕಾಗುತ್ತೆ. ಅದನ್ನ ನಾವಿಲ್ಲಿ ತೊಡಗಿಸಿಕೊಳ್ಳುವಿಕೆ ಅಂತೇಳಿ ಕರಿತೀವಿ. ಎಕ್ಸಾಂಪಲ್, ನಾವಿಲ್ಲಿ ಬಹುಮಾನ ಪದ್ಯವನ್ನ ಮಾಡ್ತಾ ಇದ್ರೆ ಮಕ್ಕಳಿಂದ ಯಾವ ರೀತಿ ಪೋಯಂ ನೇಮ್ ಅನ್ನ ಹೇಳಿಸ್ಬೇಕು ಅಂತ ನೋಡೋದಾದ್ರೆ, ನಾವಿಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಆಟವನ್ನ ಆಡಿಸ್ತೀವಿ ಅಥವಾ ಯಾವುದೇ ಚಟುವಟಿಕೆಗಳನ್ನ ನಾವಿಲ್ಲಿ ಮಾಡಿದಾಗ ಮಕ್ಕಳು ಗೆದ್ದಾಗ ನಾವು ಮಕ್ಕಳಿಗೆ ಏನನ್ನ ಕೊಡ್ತೀವಿ ಅಂತ ಕೇಳಬಹುದು. ಎಲ್ಲ ಮಕ್ಕಳು ಹೇಳ್ತಾರೆ ಪ್ರೈಸ್ ಕೊಡ್ತಾರೆ ಅಥವಾ ಬಹುಮಾನವನ್ನ ಕೊಡ್ತಾರೆ ಅಂತ. ಈ ರೀತಿಯಾಗಿ ನಾವು ಮಕ್ಕಳಿಂದ ಪಾಠದ ಹೆಸರು ಅಥವಾ ಪದ್ಯದ ಹೆಸರನ್ನ ಹೇಳಿಸ್ಬೇಕಾಗತ್ತೆ. ಅದನ್ನ ನಾವಿಲ್ಲಿ ತೊಡಗಿಸಿಕೊಳ್ಳುವಿಕೆ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್ ಬರುತ್ತೆ ಅನ್ವೇಷಣೆ ಅಂತ. ಅನ್ವೇಷಣೆ ಅಂದಾಗ ಮಕ್ಕಳಲ್ಲಿ ನಾವು ಎಷ್ಟು ಪಾಠವನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಫಸ್ಟ್ ಪೇಜ್ ಅಥವಾ ಸೆಕೆಂಡ್ ಪೇಜ್, ಆ ಪಾಠದಲ್ಲಿ ನಾವು ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಹುಡುಕೋದಿಕ್ಕೆ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಅದನ್ನ ನಾವಿಲ್ಲಿ ಅನ್ವೇಷಣೆ ಅಂತೇಳಿ ಕರಿತೀವಿ. ಮಕ್ಕಳನ್ನ 2 ಗುಂಪುಗಳಾಗಿ ನಾವಿಲ್ಲಿ ಮಾಡಬೇಕಾಗುತ್ತೆ.
ಮೊದಲನೆಯ ಗುಂಪಿಗೆ ಕೆಲವೊಂದು ಪ್ರಶ್ನೆಗಳು, ಎರಡನೆಯ ಗುಂಪಿಗೆ ಕೆಲವೊಂದು ಪ್ರಶ್ನೆಗಳನ್ನ ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಆಗ ಮಕ್ಕಳು ಪುಸ್ತಕದಲ್ಲಿ ಹುಡುಕಿ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನ ನಾವಿಲ್ಲಿ ಅನ್ವೇಷಣೆ ಅಂತೇಳಿ ಕರಿತೀವಿ. ಲರ್ನಿಂಗ್ ಪಾಯಿಂಟ್ಸ್ ಅಂದಾಗ ಗುಂಪು ಚರ್ಚೆಯ ಮೂಲಕ ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ. ಫೆಸಿಲಿಟೀಸ್ ಮೆಥಡ್ಸ್ ಅಂದಾಗ ಸುಗಮಗೊಳಿಸುವ ವಿಧಾನದಲ್ಲಿ ಗುಂಪು ಚರ್ಚೆಯ ಮೂಲಕ ನಾವಿಲ್ಲಿ ಬರಿಬೇಕಾಗುತ್ತೆ. ಶಿಕ್ಷಕರ ಚಟುವಟಿಕೆ ಎ ಗುಂಪಿನವರಿಗೆ ಯಾವ ಪ್ರಶ್ನೆಗಳನ್ನ ನೀವಿಲ್ಲಿ ಕೊಟ್ಟಿದ್ದೀರಾ ಬರಿಬೇಕಾಗುತ್ತೆ. ಯಾವ ಪಾಠವನ್ನ ನೀವಿಲ್ಲಿ ಮಾಡ್ತಾ ಇದ್ದೀರಾ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಬಿ ಗುಂಪಿನವರಿಗೆ ಯಾವ ಪ್ರಶ್ನೆಗಳನ್ನ ನೀವಿಲ್ಲಿ ಕೊಟ್ಟಿದ್ದೀರಾ. ವಿದ್ಯಾರ್ಥಿ ಚಟುವಟಿಕೆಗಳಲ್ಲಿ ಮಕ್ಕಳು ಹೇಳಿದ ಉತ್ತರವನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ ಮೌಲ್ಯಮಾಪನ ಸಾಧನಗಳು ಅಂದಾಗ ಗುಂಪು ಚರ್ಚೆಯ ಮೂಲಕ ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ. ಶಿಕ್ಷಕರ ಸ್ವಯಂ ಮೌಲ್ಯಮಾಪನದ ಪ್ರತಿಫಲನ ಅಂದಾಗ 2 ಗುಂಪುಗಳನ್ನಾಗಿಸಿ ಜೈನ ಧರ್ಮ ಮತ್ತು ಅವರ ದೇವಾಲಯ ಪ್ರದೇಶಗಳ ಬಗ್ಗೆ ಹೇಳುವುದು ಅಥವಾ ಮಕ್ಕಳಿಂದ ಪಟ್ಟಿ ಮಾಡಲು ಹೇಳುವುದು, ಈ ರೀತಿಯಾಗಿ ನೀವಿಲ್ಲಿ ಬರಿಬೇಕಾಗುತ್ತೆ. ಮಕ್ಕಳಲ್ಲಿ ಚರ್ಚೆಗಳ ಮೂಲಕ ಅನ್ವೇಷಣೆಯ ಮೂಲಕ ಪಾಠದಲ್ಲಿ ಪರಿಶೋಧಿಸಿದರು, ಈ ರೀತಿಯಾಗಿ ನೀವಿಲ್ಲಿ ಬರಿಬೇಕಾಗುತ್ತೆ. ಅನ್ವೇಷಣೆಯಲ್ಲಿ ಇಲ್ಲಿ ವಿವರಿಸು ಅಂದಾಗ ನಾವಿಲ್ಲಿ 2 ಪೇಜ್ ಲೆಸನ್ ಪ್ಲಾನ್ ಅನ್ನ ಬರಿಬೇಕಾಗುತ್ತೆ. ವಿವರಣೆ ನಾವಿಲ್ಲಿ 2 ಪೇಜ್ ಅಲ್ಲಿ ಬರಿಬೇಕಾಗುತ್ತೆ. ನಾವಿಲ್ಲಿ ಯಾವ ಪಾಠವನ್ನ ಮಾಡ್ತಾ ಇದೀವಿ, ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಆ ಪಾಠದ ಬಗ್ಗೆ ಅಥವಾ ಆ ಪಾಠದಲ್ಲಿ ಇರುವಂತಹ ಕೆಲವೊಂದು ಮೇನ್ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ವಿವರಣೆಯಲ್ಲಿ ಯಾವ ವಿಷಯದ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದೀವಿ. ಲರ್ನಿಂಗ್ ಪಾಯಿಂಟ್ಸ್ ಅಂದಾಗ ಪಾರ್ಶ್ವನಾಥನ ಜೀವನದ ಬಗ್ಗೆ, ಸುಗಮಗೊಳಿಸುವ ವಿಧಾನ ಅಂದಾಗ ವಿವರಣೆಯ ಮುಖಾಂತರ ನಾವಿಲ್ಲಿ ಹೇಳ್ತಾ ಇದೀವಿ. ಶಿಕ್ಷಕರ ಚಟುವಟಿಕೆ ಅಂದಾಗ ನಾವು ಈ ಕಾಲಮ್ ಅಲ್ಲಿ ಆ ಪಾಠದಲ್ಲಿ ಇರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಬರಿಬೇಕಾಗುತ್ತೆ. ಯಾವುದೇ ಒಂದು ಸಬ್ಜೆಕ್ಟ್ ಇರಬಹುದು, ಕನ್ನಡ, ಹಿಂದಿ, ಇಂಗ್ಲಿಷ್, ಸೈನ್ಸ್, ಮ್ಯಾಥ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ವಿದ್ಯಾರ್ಥಿಯ ಚಟುವಟಿಕೆ ಅಂದಾಗ ಶಿಕ್ಷಕರು ಪಾಠವನ್ನ ಮಾಡ್ತಾ ಇರ್ತಾರೆ, ಮಕ್ಕಳು ಕೇಳ್ತಾ ಇರ್ತಾರೆ, ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಶಿಕ್ಷಕರ ಪಾಠದ ವಿವರಣೆಯನ್ನು ವಿದ್ಯಾರ್ಥಿಗಳು ಆಲಿಸಿದರು, ಇಷ್ಟನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಕಲಿಕಾ ಬೋಧನಾ ಸಾಮಗ್ರಿಗಳಂದಾಗ ಪಾರ್ಶ್ವನಾಥನ ಭಾವಚಿತ್ರ ಅಥವಾ ಪಾರ್ಶ್ವನಾಥನ ತತ್ವಗಳು, ಯಾವ ಬೋಧನಾ ಸಾಮಗ್ರಿಗಳನ್ನ ನಾವಿಲ್ಲಿ ತಗೊಂಡು ಹೋಗಿದ್ದೀವಿ ಅಥವಾ ಟೀಚಿಂಗ್ ಏಡ್ಸ್, ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಮೌಲ್ಯಮಾಪನ ಸಾಧನ ಅಂದಾಗ ವಿವರಣಾ ತಂತ್ರ ನಾವಿಲ್ಲಿ ಬರಿಬೇಕಾಗುತ್ತೆ. ಶಿಕ್ಷಕರ ಸ್ವಯಂ ಮೌಲ್ಯಮಾಪನ ಅಂದಾಗ ಪಾರ್ಶ್ವನಾಥನ ತತ್ವಗಳನ್ನ ನಾವಿಲ್ಲಿ ಹೇಳ್ತಾ ಇದೀವಿ, ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ವಿವರಣೆ ನಾವಿಲ್ಲಿ 2 ಪೇಜ್ ಅಲ್ಲಿ ಬರೆಯೋದ್ರಿಂದ ಫಸ್ಟ್ ಪೇಜ್ ಇಂದ ನಾವಿಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ. ವಿವರಣಾ ವಿಧಾನ, ಆ ಪಾಠದಲ್ಲಿ ಇರುವಂತಹ ಮೇನ್ ಪಾಯಿಂಟ್ಸ್ ಗಳನ್ನ ನಾವಿಲ್ಲಿ ಬರಿತಾ ಹೋಗ್ತೀವಿ. ಶಿಕ್ಷಕರ ವಿವರಣೆಯನ್ನು ಮಕ್ಕಳು ಆಲಿಸುವರು, ಪಾರ್ಶ್ವನಾಥನ ಭಾವಚಿತ್ರ, ಬೋಧನಾ ಸಾಮಗ್ರಿಗಳಲ್ಲಿ, ಮೌಲ್ಯಮಾಪನದಲ್ಲಿ ವಿವರಣಾ ತಂತ್ರ, ಈ ರೀತಿಯಾಗಿ ನಾವಿಲ್ಲಿ ಬರಿಬೇಕಾಗುತ್ತೆ. 4th ಪಾಯಿಂಟ್ ಇಲ್ಲಿ ವಿಸ್ತರಿಸು ಅಂತ ನಾವಿಲ್ಲಿ ಹೇಳ್ತೀವಿ. ವಿಸ್ತರಿಸು ಅಂದಾಗ ಯಾವ ಪಾಠವನ್ನ ನಾವಿಲ್ಲಿ ಮಾಡ್ತಾ ಇದೀವಿ, ಯಾವ ವಿಷಯದ ಬಗ್ಗೆ ಮಕ್ಕಳಿಗೆ ನಾವಿಲ್ಲಿ ಹೇಳ್ತಾ ಇದೀವಿ, ಅದೇ ರೀತಿಯಾದ ಇನ್ನೊಂದು ವಿಷಯವನ್ನ ನಾವಿಲ್ಲಿ ಉದಾಹರಣೆಯಾಗಿ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಅದನ್ನ ನಾವಿಲ್ಲಿ ವಿಸ್ತರಿಸು ಅಂತೇಳಿ ಕರಿತೀವಿ. ಪಾರ್ಶ್ವನಾಥನ ಜೀವನದ ಬಗ್ಗೆ ಹೇಳ್ತಾ ಇದೀವಿ. ವಿವರಣಾ ವಿಧಾನ, ಇಲ್ಲಿ ನಾವು ಜೈನ ಧರ್ಮದ ಬಗ್ಗೆ ಪಾಠವನ್ನ ಮಾಡ್ತಾ ಇದ್ವಿ. ಜೈನ ಮತವು ಅತ್ಯಂತ ಪುರಾತನವಾದುದಾಗಿದೆ. ಅದೇ ರೀತಿಯಾಗಿ ನಾವು ಬೇರೆ ಧರ್ಮಗಳ ಬಗ್ಗೆ ಇಲ್ಲಿ ಮಕ್ಕಳಿಗೆ ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಹಿಂದೂ ಧರ್ಮವನ್ನು ಜಗತ್ತಿನ ಅತ್ಯಂತ ಪುರಾತನ ಧರ್ಮವೆಂದು ಕರೆಯಲಾಗುತ್ತದೆ, ಅಥವಾ ಬೇರೆ ಯಾವುದೇ ಧರ್ಮಗಳ ಉದಾಹರಣೆಯನ್ನ ನೀವಿಲ್ಲಿ ಕೊಡಬಹುದು. ಈ ರೀತಿಯಾಗಿ ವಿಸ್ತರಿಸು ಅಂದಾಗ ಯಾವ ಪಾಠ ಅಥವಾ ಯಾವ ಪದ್ಯದಲ್ಲಿ ನಾವು ಯಾವ ವಿಷಯಗಳ ಬಗ್ಗೆ ಹೇಳ್ತಾ ಇದ್ದೀವಿ, ಅದೇ ರೀತಿಯಾದ ಮತ್ತೊಂದು ವಿಷಯವನ್ನ ನಾವಿಲ್ಲಿ ಉದಾಹರಣೆಯಾಗಿ ಮಕ್ಕಳಿಗೆ ಹೇಳಬೇಕಾಗುತ್ತೆ. ಈ ಪಾಯಿಂಟ್ ಅನ್ನ ನಾವಿಲ್ಲಿ ವಿಸ್ತರಿಸುವಲ್ಲಿ ಬರಿಬೇಕಾಗುತ್ತೆ. ಶಿಕ್ಷಕರ ವಿವರಣೆಯನ್ನು ಮಕ್ಕಳು ಆಲಿಸಿದರು. ಜೈನ ಧರ್ಮದ ತೀರ್ಥಂಕರರ ಚಿತ್ರಗಳು ಅಥವಾ ಹಿಂದೂ ದೇವತೆಗಳ ಲಾಂಛನಗಳು ಅಥವಾ ಚಿತ್ರಗಳು, ಯಾವ ಬೋಧನಾ ಸಾಮಗ್ರಿಗಳನ್ನ ನಾವಿಲ್ಲಿ ತಗೊಂಡು ಹೋಗಿರ್ತೀವಿ ಅಥವಾ ಯಾವ ಬೋಧನಾ ಸಾಮಗ್ರಿಗಳನ್ನ ನಾವಿಲ್ಲಿ ಬಳಸಬಹುದು, ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ವಿವರಣಾ ತಂತ್ರ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನವನ್ನು ವಿಸ್ತರಿಸುವುದು, ಈ ರೀತಿಯಾಗಿ ನಾವಿಲ್ಲಿ ಬರಿಬೇಕಾಗುತ್ತೆ. 5th ಪಾಯಿಂಟ್ ಅಂದಾಗ 5S ಲೆಸನ್ ಪ್ಲಾನ್ ಅಲ್ಲಿ ಮೌಲ್ಯಮಾಪನ ನಾವಿಲ್ಲಿ ಬರಿಬೇಕಾಗುತ್ತೆ. ಮೌಲ್ಯಮಾಪನದಲ್ಲಿ ಪ್ರಶ್ನೆ ಕೇಳುವ ವಿಧಾನ, ನಾವು ಮಾಡಿದಂತಹ ಪಾಠ ಮಕ್ಕಳಿಗೆ ಯಾವ ರೀತಿಯಾಗಿ ಅರ್ಥ ಆಗಿದೆ, ನಾವು ಮಾಡಿದಂತಹ ಪಾಠದ ವಿಷಯವಾಗಿ ಮಕ್ಕಳಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಾಗುತ್ತೆ. ಆ ಪ್ರಶ್ನೆಗಳನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಪಾರ್ಶ್ವನಾಥನು ಯಾವ ಮತದವನು, ಪಾರ್ಶ್ವನಾಥನು ಜೈನ ಮತದವನು, ಈ ರೀತಿಯಾಗಿ ಕೆಲವೊಂದು ಪ್ರಶ್ನೆಗಳನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಆ ಪ್ರಶ್ನೆಗಳ ಉತ್ತರವನ್ನ ಮತ್ತೆ ಬರಿಬೇಕಾಗುತ್ತೆ. ಇಲ್ಲಿ ನಾವು
ಕಲಿಕಾ ಬೋಧನಾ ಸಾಮಗ್ರಿಗಳಂದಾಗ ಸುರುಳಿ ಕಪ್ಪು ಹಲಗೆ ನೀವಿಲ್ಲಿ ಬರಿಬಹುದು ಅಥವಾ ಕಪ್ಪು ಹಲಗೆ ಸಹ ನಾವಿಲ್ಲಿ ಬರಿಬಹುದು. ಶಿಕ್ಷಕರ ಸ್ವಯಂ ಮೌಲ್ಯಮಾಪನದ ಪ್ರತಿಫಲನ ಅಂದಾಗ ಪಾರ್ಶ್ವನಾಥನ ಬಗ್ಗೆ ಪಾಠ ಮಾಡಿದೆವು, ಉತ್ತರವನ್ನು ಮಕ್ಕಳಲ್ಲಿ ನಿರೀಕ್ಷಿಸಿದೆವು, ಈ ರೀತಿಯಾಗಿ ಪಾಯಿಂಟ್ ಅನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಲಾಸ್ಟ್ ಪೇಜ್ ಅಲ್ಲಿ ನಾವು ದತ್ತ ಕಾರ್ಯ ಅಂತೇಳಿ ಮಕ್ಕಳಿಗೆ ಹೋಮ್ವರ್ಕ್ ಅನ್ನು ಕೊಡಬೇಕಾಗುತ್ತೆ. ಇವತ್ತು ಮಾಡಿದಂತಹ ಪಾಠದ ಬಗ್ಗೆ ಅಥವಾ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಯಾವ ಹೋಮ್ವರ್ಕ್ ಅನ್ನ ನೀವಿಲ್ಲಿ ಕೊಡ್ತಾ ಇದ್ದೀರಾ ಅದನ್ನ ನೀವಿಲ್ಲಿ ಬರಿಬೇಕಾಗುತ್ತೆ. ಈ ರೀತಿಯಾಗಿ ನಾವು 5 ES ಲೆಸನ್ ಪ್ಲಾನ್ ಅನ್ನ ಬರಿಬೇಕಾಗುತ್ತೆ. ಇವತ್ತು ನಾವು ನೋಡಿದ್ವಿ ಸಮಾಜ ವಿಜ್ಞಾನದ 5 ES ಲೆಸನ್ ಪ್ಲಾನ್ ಅನ್ನ ಯಾವ ರೀತಿಯಾಗಿ ಬರಿಬೇಕು ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕನ್ನಡದ ಪಾಠದ ಲೆಸನ್ ಪ್ಲಾನ್ ಅನ್ನ ಯಾವ ರೀತಿಯಾಗಿ ಬರಿಬೇಕಂತ ನೋಡೋಣ.